श्रीगुरुभ्यो नमः। हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय विद्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणात् भवेत्। भवति दुर्भावादेडमो गोविवाग्मी जडमदिरविदुर्जायते प्राज्ञमौलिः सकलवचनचेतो देवता भारती सा मम वचति दत्तां सन्निधिं मानसे च तपो विद्यावृत्त्यादि सद्गुणोगाकरानहं वादिराजगुरून् वन्दे हयग्रीवपदाश्रयान्। मिथ्यासिद्धान्तदुद्ध्वान्तविध्वंसनविचक्षणः जयतीर्थाख्यतननिर्वहतां नोर्दम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे। ब्रह्मचर्य हरिप्रेतसविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरि ओಂ। ಹಿಂದಿನ ಮಧ್ಯದಲ್ಲಿ ಜಗನ್ನಾಥದಾಸರು ಋಜುಗಳ ವ್ಯವಸ್ಥೆ, ಋಜುಗಳಲ್ಲಿರತಕ್ಕಂತಹ ದೇವತೆಗಳಲ್ಲೂ ಗರುಡಾದಿಗಳು ಛಿನ್ನ ಭಕ್ತರು, ಅದೇ ರೀತಿಯಾಗಿ ಬ್ರಹ್ಮಾದಿ ಋಜುಗಳು ಅವರು ಭಗವಂತನನ್ನು ತುಂಬ ಅವಿಚ್ಛಿನ್ನವಾಗಿ ಭಗವದ್ ಆರಾಧನೆಯನ್ನು ಭಗವದ್ ಉಪಾಸನೆಯನ್ನು ನಡೆಸ್ತಾರೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ವಾಯುದೇವರು ವಾಯುವಿನ ಸರ್ವಪ್ರೇರಕತ್ವವನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ದಾಸರು ನಮಗೆ ಕೊಡ್ತಾರೆ. ವಾಯುದೇವರು ಬೇರೆ ಬೇರೆ ಜೀವರಾಶಿಗಳಲ್ಲಿ ತಾವು ಪ್ರವೇಶವನ್ನು ಮಾಡಿಕೊಂಡು ಎಲ್ಲ ಜೀವರಾಶಿಗಳ ಒಳಗಿದ್ದುಕೊಂಡು ಆ ಸರ್ವಪ್ರೇರಕತ್ವವನ್ನು ಇಲ್ಲಿ ಹೇಳ್ತಾರೆ. ಸರ್ವಕರ್ಮ ಪ್ರೇರಕತ್ವ, ಎಲ್ಲ ಪ್ರೇರಕತ್ವವನ್ನು ಹೇಳಿದಾಗ ಸರ್ವಕರ್ಮ ಪ್ರೇರಕತ್ವವನ್ನು ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ. ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೀನ ಸತ್ಕರ್ಮಗಳೆರಡು ಹೋಮಾನದೇವನು ಮಾಳಪ್ಪನು ಇದಕನು ಮಾನವಿಲ್ಲದಿರುತ್ತ ದೃಢಭಕ್ತಿಯಲ್ಲಿ ಭಜಿಪಗೆ ಪ್ರಾಣಪತಿ ಸಂಪ್ರೀತನಾಗಿ ಕುಯೋನಿಗಳ ಕೊಡ ಎಲ್ಲ ಕರ್ಮಗಳಾನಿ ನಾಡುವನೆಂಬ ಮನುಜರ ನರಕ ವೈದಿಸುವ ಭಗವಂತ ಆ ಪ್ರಾಣದೇವರ ಅಧಿಷ್ಠಾನದಲ್ಲಿ, ಪ್ರಾಣಾಧಿಷ್ಠಾನದಲ್ಲಿ ಭಗವಂತ ಪ್ರಾಣದೇವರು ಇಬ್ಬರೂ ಕೂಡ ಪ್ರಾಣ ಅಧಿಷ್ಠಾನದಲ್ಲಿ ಕರ್ಮಾಂಗವನ್ನು ಅವರು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೆ ಎಂಬಂತಹ ವಿಚಾರವನ್ನು ಹೇಳ್ತಾರೆ. ಎರಡು ರೀತಿಯಾದಂತಹ ಕರ್ಮಗಳು, ಅದರಲ್ಲಿ ಪಾಪಕರ್ಮ, ಪುಣ್ಯಕರ್ಮ. ಸಜ್ಜೀವರಾಶಿಗಳಲ್ಲಿ ಒಳ್ಳೆಯ ಕರ್ಮವನ್ನು ಮಾಡಿಸ್ತಾನೆ. ಇನ್ನು ಯಾರು ದುಷ್ಟರಾಗಿರತಕ್ಕಂತಹ ಜೀವರಾಶಿಗಳಿದ್ದಾರೆ ಅವರಲ್ಲಿ ದುಷ್ಟವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಸ್ತಾನೆ. ಈ ಪಾಪಕರ್ಮ ಅದೇ ರೀತಿಯಾಗಿ ಪುಣ್ಯ, ಪಾಪಕರ್ಮ ಅದೇ ರೀತಿಯಾಗಿ ಪುಣ್ಯಕರ್ಮ, ಈ ಎರಡನ್ನೂ ಕೂಡ ಪ್ರಾಣ ದೇವರು ಮಾಡಿಸ್ತಾರೆ. ಆ ಹೇಗೆ ಮಾಡ್ತಾರೆ ಎಂಬುದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ಆ ವಾಯುದೇವರು ಒಂದು ಮಾತನ್ನು ಹೇಳ್ತಾರೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ. ಪ್ರಾಣದೇವರು ಭಗವಂತ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಜೀವರಾಶಿಗಳಲ್ಲಿ ತಾವಿದ್ದುಕೊಂಡು ಕರ್ಮವನ್ನು ಮಾಡಿಸ್ತಾರೆ. ಅದರಲ್ಲಿ ಆ ಇತರ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ, ಯಾಕೆಂತಂದರೆ ಭಗವಂತ ದುಷ್ಟರ ಸಹಜವಾಗಿ ನಮಗೆ ತಿಳಿದಿರುವಂತಹದ್ದು, ಯಾರು ಸಾತ್ವಿಕರಾಗಿರತಕ್ಕಂತಹ ಜೀವರಾಶಿಗಳಿದ್ದಾರೆ ಅವರಲ್ಲಿ ಭಗವಂತ ವಾಯುದೇವರು ಪ್ರೇರಣೆಯನ್ನು ಮಾಡ್ತಾರೆ ಎಂಬುದನ್ನು ಸಹಜವಾಗಿ ತಿಳ್ಕೊಂಡಿರ್ತೇವೆ.
ದುಷ್ಟರಾಗಿರತಕ್ಕಂಥವರಲ್ಲಿ ಪ್ರಾಣದೇವರು ಅದೇ ರೀತಿಯಾಗಿ ಭಗವಂತ ಇಬ್ಬರಲ್ಲಿಯೂ ಕೂಡ ತಾನು ಇದ್ದುಕೊಂಡು ಅವರಲ್ಲಿಯೂ ಕೂಡ ಪ್ರೇರಣೆಯನ್ನು ಮಾಡ್ತಾನೆ ಅಂತ ಹೇಳಿದರೆ ಹೇಗೆ ಹೇಳ್ತೀರಿ ಅಂತ ಕೇಳಿದರೆ, ದುರ್ಯೋಧನಾದಿಗಳಲ್ಲಿಯೂ ಕೂಡ ವಾಯುದೇವರು ಅಂದರೆ ಪ್ರಾಣದೇವರು ಅಲ್ಲಿಯೂ ಕೂಡ ತಾವಿದ್ರು. ಯಾಕೆ ಅಂತ ಕೇಳಿದರೆ ವಾಯುದೇವರನ್ನ ಭೀಮಸೇನನನ್ನ ಅಂದರೆ ಪಾಂಡವರನ್ನ ಕೌರವಾದಿಗಳು ತುಂಬ ದ್ವೇಷ ಮಾಡಬೇಕು ಅಂತಾದರೆ ಅದರಲ್ಲಿ ಪ್ರಾಣನ ಅಧಿಷ್ಠಾನ ಬೇಕೇ ಬೇಕು, ಭಗವಂತನೂ ಇರಬೇಕು, ಅದೇ ರೀತಿಯಾಗಿ ಪ್ರಾಣದೇವರು ಇಬ್ಬರೂ ಕೂಡ ಇದ್ದಾಗ ಅದರಲ್ಲಿ ಅವರು ತಾವು ಪಾಂಡವರನ್ನು ತುಂಬ ಎತ್ತರದ ರೀತಿಯಲ್ಲಿ ಎಷ್ಟು ಪಾಪಗಳನ್ನು ಮಾಡಿದರೆ ತಾವು ನರಕಾದಿ ಅನರ್ಥಗಳನ್ನು ಹೊಂದಬಹುದು ಅಷ್ಟು ಉತ್ಕಟವಾಗಿ ಅವರು ದ್ವೇಷವನ್ನು ಮಾಡ್ತಾರೆ, ಯಾರನ್ನ? ಪಾಂಡವಾದಿಗಳನ್ನು. ಅದೇ ರೀತಿಯಾಗಿ ಈ ಎಲ್ಲರಲ್ಲಿಯೂ ಕೂಡ ಇದ್ದುಕೊಂಡು ಮಾನವಿಲ್ಲೆಂದಿರುತ್ತಾ ದೃಢಭಕ್ತಿಯಲ್ಲಿ ಭಗವಂತ ಪ್ರಾಣದೇವರು ಇಬ್ಬರೂ ಕೂಡ ಅದರಲ್ಲಿ ಇರ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾರೆ, ಕೆಟ್ಟರಾದಂತಹ ಕರ್ಮಗಳನ್ನು ಕೂಡ ಮಾಡಿಸ್ತಾರೆ. ಸರಿ, ಅದಕ್ಕೆ ಅವನನ್ನು ಚಿಂತನೆ ಮಾಡುವಂತಹ ಬಗೆ ಹೇಗೆ ನಾವು ಚಿಂತನೆ ಮಾಡಬೇಕು, ಭಗವಂತನನ್ನು ಪ್ರಾಣದ ಶಕ್ತಿಯನ್ನು ಆರಾಧನೆ ಮಾಡುವುದಕ್ಕೆ ಹೇಗೆ ನಾವು ಆರಾಧನೆ ಮಾಡಬೇಕು ಅಂತ ಕೇಳಿದ್ರೆ, ಚೆನ್ನಾಗಿ ಅವನನ್ನು ಸರಿಯಾದಂತಹ ರೀತಿಯಲ್ಲಿ ಯಥಾರ್ಥವಾದಂತಹ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಅಯಥಾರ್ಥವಾಗಿ ಉಪಾಸನೆ ಮಾಡಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿದೆ. ಆದರೆ ಯಥಾರ್ಥವಾದಂತಹ ರೀತಿಯಲ್ಲಿ ಭಗವಂತನನ್ನು ಪ್ರಾಣದೇವರನ್ನು ಉಪಾಸನೆ ಮಾಡಿದೆವು ಅಂತ ಹೇಳಿದರೆ ಆವಾಗ ಭಗವಂತ ಪ್ರಾಣ ಇವರಿಬ್ಬರೂ ಕೂಡ ಕುಯೋನಿಗಳನ್ನು, ಕೆಟ್ಟದ್ದಾದಂತಹ ಯೋನಿ, ಕೆಟ್ಟದ್ದಾದಂತಹ ಜನ್ಮ ಅಂದರೆ ನಮಗೆ ಜನ್ಮ ಎಂಬುದು ಸಿದ್ಧ. ಹುಟ್ಟಿದವನು ಜಾತಸ್ಯ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ಅಂತ ನಾವು ಪ್ರಸಿದ್ಧವಾಗಿ ತಿಳಿದುಕೊಂಡಿರ್ತೇವೆ. ಆದರೆ ಅದರಲ್ಲಿ ಒಳ್ಳೆಯ ನಮಗೆ ಒಳ್ಳೆಯ ಜೀವರಾಶಿಗಳು ಒಳ್ಳೆಯ ಜನ್ಮ ಸಿಗಬೇಕು ಅಂತಾದರೆ ಅದಕ್ಕೆ ಪ್ರಾಣದೇವರನ್ನು ಭಗವಂತನನ್ನು ಸರಿಯಾಗಿ ಉಪಾಸನೆ ಮಾಡಬೇಕು. ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ, ಕೆಟ್ಟ ಕರ್ಮಗಳನ್ನು ನಾವು ಮಾಡದೆ ಸತ್ಕರ್ಮಗಳನ್ನು ಮಾಡಿಕೊಂಡು ಬಂದೆವು ಅಂತ ಹೇಳಿದರೆ ಭಗವಂತ ಏನು ಮಾಡ್ತಾನೆ? ಪ್ರಾಣದೇವರು ನಮ್ಮನ್ನು ಕೆಟ್ಟದ್ದಾದಂತಹ ಜನ್ಮ, ಕೆಟ್ಟದ್ದಾದಂತಹ ಯೋನಿಯ ಕಡೆಗೆ ನಮ್ಮನ್ನು ಕೊಂಡು ಹೋಗುವುದಿಲ್ಲ. ಮತ್ತು ಯಾರು ತಾನೇ ಎಲ್ಲ ಕರ್ಮಗಳನ್ನು ನಾನೇ ಮಾಡುವನೆಂಬ, ಎಲ್ಲ ಕರ್ಮಗಳನ್ನು ನಾನೇ ಮಾಡ್ತೇನೆ, ನನ್ನಿಂದಲೇ ಈ ಕರ್ಮಗಳು ನಡೀತಾ ಇದೆ ಎಂಬಂತಹ ಅಹಂಕಾರದಿಂದ ಅಥವಾ ಮಮಕಾರದಿಂದ ಯಾರು ಕರ್ಮವನ್ನು ಮಾಡುತ್ತಾನೆ ಅಂಥವನು ನರಕವೈದಿಸುವ, ಅಂಥವನಿಗೆ ದೊಡ್ಡದಾದಂತಹ ಅನರ್ಥ ಅದು ನರಕ. ಈ ನರಕಾದಿ ಅನರ್ಥಗಳನ್ನು ಹೊಂದುತ್ತಾನೆ ಎಂಬುದಾಗಿ ಹೇಳ್ತಾರೆ. ಈಶಾವಾಸ್ಯೋಪನಿಷತ್ತು ಒಂದು ಮಾತನ್ನು ಹೇಳ್ತದೆ, ತಸ್ಮಿನ್ ಅಪೋ ಮಾತರಿಶ್ವಾದುದಾತಿ ಅಂತ. ಕರ್ಮಗಳನ್ನು ಮಾಡಿಸ್ತಾನೆ ಪ್ರಾಣದೇವರು, ಮಾಡ್ತಾರೆ ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ. ತಸ್ಮಿನ್ ಅಪಹ ಮಾತರಿಶ್ವಾದುದಾತಿ. ನಾವು ಕರ್ಮವನ್ನು ಮಾಡುವಾಗ ಅದಕ್ಕೆ ಒಂದು ಸಾಕ್ಷೀಭೂತವಾಗಿ ಇಡುವಂತಹದ್ದು ಯಾವುದು ಅಂತ ಕೇಳಿದ್ರೆ ನೀರು. ಯಾಕೆ ನಾವು ನೀರನ್ನು ಬಿಡುವಂತಹದ್ದು? ನೀರಿನ ಮೂಲಕವಾಗಿ ಕರ್ಮಗಳನ್ನು ಕರಿಷ್ಯೆ ಎಂಬಂತಹ ಸಂಕಲ್ಪದಿಂದ ಮಾಡ್ತೇವೆ. ಅದರಲ್ಲಿ ನೀರನ್ನೇ ಯಾಕೆ ಬಿಡಬೇಕು? ಇತರ ಯಾವುದೋ ದ್ರವೀಭೂತವಾದಂತಹದ್ದನ್ನು ಬಿಡ್ಬೋದಲ್ವಾ ಅಂತ ಹೇಳಿದ್ರೆ, ಅಪಹ ಮಾತರಿಶ್ವಾದಧಾತು. ಕರ್ಮಗಳ ಅಭಿಮಾನಿಯಾಗಿ ಪ್ರಾಣದೇವರಿದ್ದಾರೆ, ನೀರಿನ ಅಭಿಮಾನಿಯಾಗಿ ಭಗವಂತ, ಅದೇ ರೀತಿಯಾಗಿ ಪ್ರಾಣ ಇಬ್ಬರೂ ಕೂಡ ಇರ್ತಾರೆ. ಇವರು ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಿಸ್ತಾರೆ. ಪ್ರಾಣದೇವರು ಭಗವಂತನಿಗೆ ಕರ್ಮಗಳನ್ನು ಅರ್ಪಣೆ ಮಾಡ್ತಾರೆ. ಆ ಕರ್ಮಗಳನ್ನು ಅರ್ಪಣೆ ಮಾಡುವಾಗ ಮಾರುತ್ತೇವ ಯತಶ್ಚೇಷ್ಟ ಸರ್ವಾತಾಂ ಹರಯೇರ್ಪಯೇತೆ. ಬ್ರಹ್ಮಾಂಡ ಪುರಾಣದ ಮಾತನ್ನು ನೋಡುವುದು ಅಂತಾದರೆ, ಮಾರುತ್ಯೇವ ಮರುತ್ ಸಂಬಂಧಿಯಾದಂತಹ ಮಾರುತಿ ಯಾರು ಮರುತ್ ಸಂಬಂಧಿಯಾಗಿದ್ದಾನೋ ಅವನು ಏನು ಮಾಡ್ತಾನೆ? ಯತಃ ಚೇಷ್ಟ, ಯಾರಿಂದಾಗಿ ಚೇಷ್ಟಾದಿಗಳು ಆಗುತ್ತವೆಯೋ ಮಾರುತಿ ಅಂದರೆ ಮರುತ್ ಸಂಬಂಧಿ, ಅವನು
ಸರ್ವಾತಾಂ ಹರಯೇರ್ಪಯೇ, ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ ಎಂಬಂತಹ ಬ್ರಹ್ಮಾಂಡ ಪುರಾಣದ ಮಾತನ್ನ ನಾವು ತಿಳ್ಕೊಳ್ಬೇಕು. ಅದಾದ ಮೇಲೆ ಪ್ರಸಿದ್ಧವಾಗಿರತಕ್ಕಂತಹದ್ದು ವಾಯುಸ್ತುತಿಯಲ್ಲಿ ಬರುವಂತಹದ್ದು ತತ್ವಜ್ಞಾನ್ ಮುಕ್ತಿಭಾಜ ಸುಖಯಸಿ ಗುರೋ ಯೋಗ್ಯತಾ ತಾರತಮ್ಯ ಆಧತ್ಸೆ ಮಿಶ್ರಬುದ್ಧಿ ತ್ರಿದಿವ ನದಿಯ ಭೂ ಗೋಚರಾನ್ ನಿತ್ಯವದ್ಧಾನ್ ತಾಮಿಸ್ರಾಂ ದಾದಿಕಾಖ್ಯೆ ತಮಸಿ ಸುಬಹುಲಂ ದುಃಖಯಸ್ಯನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿಃ ಇತ್ತಂ ಶ್ರುತಿಮತಿಹಾಸಾದಿ ಚಾಕರ್ಣಯಾಮಃ. ಏನು ಆ ಕರ್ಮಗಳನ್ನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು ಮಾಡ್ತಾನೆ, ಮಾಡುವಂತಹ ಕರ್ಮಗಳು ಅದು ಬೇರೆ ಬೇರೆ ರೀತಿಯಾದಂತಹ ಸಾತ್ವಿಕದ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು, ಇವರು ಮಾಡುವಂತಹ ಕರ್ಮಗಳು ಅವರವರ ಯೋಗ್ಯತಾನುಸಾರವಾಗಿ ತ್ರಿದಿವ ನಿರಯಭೂ, ಒಳ್ಳೆಯ ಸ್ವರ್ಗಾದಿಗಳಿಗೆ, ಇಲ್ಲ ಅಂತಾದರೆ ನರಕಾದಿಗಳಿಗೆ, ಇಲ್ಲ ಅಂತಾದರೆ ಮತ್ತೆ ಪುನಃ ಇದೇ ಭೂಮಿಯಲ್ಲಿ ತಾವು ತಿರುಗುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಎಲ್ಲ ಕರ್ಮಗಳನ್ನು ಮಾಡಿಸುವ ಮೂಲಕವಾಗಿ, ಮಾಡುವ ಮೂಲಕವಾಗಿ, ನಾನೇ ಕರ್ಮವನ್ನು ಮಾಡ್ತೇನೆ ಅಂತ ಹೇಳಿದರೆ ಅಹಂಕಾರದಿಂದಾಗಿ ಅವನು ತನ್ನ ಅವನತಿಯನ್ನು, ತನ್ನ ಯೋಗ್ಯತೆಗೆ ಸರಿಯಾಗಿರತಕ್ಕಂತಹದ್ದನ್ನು ತಾನು ಪಡೆದುಕೊಳ್ತಾನೆ. ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡುವಾಗ ಭಗವಂತನ ಪ್ರೇರಕ, ಭಗವಂತನ ಜೊತೆಗೆ ಪ್ರಾಣದೇವರು ಪ್ರೇರಕರು, ಎಲ್ಲ ಚಿಂತನೆಗಳನ್ನು, ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟುಕೊಂಡು ಆ ಹಿನ್ನೆಲೆಯಲ್ಲಿ ಕರ್ಮಾಂಗವನ್ನು ಮಾಡಿದಾಗ ಆ ಕರ್ಮಗಳನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಸರಿ, ಈ ವಾಯುದೇವರು ಕರ್ಮವನ್ನು ಪ್ರೇರಣೆ ಮಾಡ್ತಾರೆ ಎಂಬುದಾಗಿ ಹೇಳಿ ಅದಕ್ಕೆ ಹೇಗೆ ಆ ಚಿಂತನೆ ಯಾವ ರೀತಿಯಾಗಿ ಅಂತ ಕೇಳಿದ್ರೆ, ದೇವರ ಶಿಬಿದ್ರಪ ನರನೆನಿಸುವ ಐವರು ನೆಲೆಸಿದ್ದು ಅವರ ಸ್ವಭಾವ ಕರ್ಮವ ಮಾಡಿಪ ಒಂದು ರೂಪದಲ್ಲಿ ಭಾವಿಬ್ರಹ್ಮನು ಕೂರ್ಮ ರೂಪದಿ ಈ ವಿರಿಂಚಾಂಡವನು ಬೆನ್ನಲಿ ತಾವಹಿಸಿ ಲೋಕಗಳ ಪೊರೆವನು ದ್ವಿತೀಯ ರೂಪದಲ್ಲಿ. ವಾಯುದೇವರು ಮುಂದಿನ ಕಲ್ಪದಲ್ಲಿ ಭಾವಿ ಬ್ರಹ್ಮರಾಗಿರತಕ್ಕಂಥವರು, ಈಗಿನ ವಾಯುದೇವರು, ವಾಯು ಪದವಿಯಲ್ಲಿರತಕ್ಕಂತಹ ವಾಯುದೇವರು, ಅವರು ಮುಂದಿನ ಕಲ್ಪದಲ್ಲಿ ಬ್ರಹ್ಮ ಪದವಿಯನ್ನು ಅಲಂಕರಿಸ್ತಾರೆ. ಆ ಭಾವಿ ಬ್ರಹ್ಮರಾಗಿರತಕ್ಕಂತಹ ವಾಯುದೇವರು ತಾವು ರೂಪದಿಂದಾಗಿ ದೇವತೆಗಳು, ಋಷಿಗಳು, ದೇವ ಋಷಿ ಪಿತೃಪ ನರಾಹ ಮುಕ್ತಾಸ್ತು ಪಂಚಧ ಅಂತ ಹೇಳಿಕೊಂಡು ತತ್ವಸಂಖ್ಯಾನದ ಒಂದು ಮಾತು ಏನು ಅಂತ ಕೇಳಿದ್ರೆ, ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಎಂಬುದಾಗಿ ತತ್ವಸಂಖ್ಯಾನದಲ್ಲೇ ಆಚಾರ್ಯರ ಮಾತು. ಈ ಮುಕ್ತಿಯೋಗ್ಯರು ಅಂತ, ಮುಕ್ತಿಯೋಗ್ಯರಲ್ಲಿ ಈ 5 ವಿಭಾಗಗಳನ್ನು ಹೇಳ್ತಾರೆ. ಅದರಲ್ಲಿ ಅವರವರ ಸ್ವಭಾವ ಕರ್ಮವ ಮಾಡಿ, ಎಲ್ಲರಲ್ಲಿಯೂ ಕೂಡ ಎಲ್ಲ ರೀತಿಯಾದಂತಹ ಕರ್ಮಗಳು ಅವರವರ ಸ್ವಭಾವ, ಅವರವರ ಯೋಗ್ಯತೆ, ಅವರವರ ಕರ್ಮ. ಯಾಕೆ ಅಂತ ಕೇಳಿದ್ರೆ ಎಲ್ಲ ರೀತಿಯಾದಂತಹ ಕರ್ಮಗಳು ಎಲ್ಲರಿಂದಲೂ ಕೂಡ ಮಾಡಿಸ್ತಾನೆ ಅಂತ ಹೇಳಿದ್ರೆ, ಅವನವನ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವಾಗಲೂ ಕೂಡ ಇದನ್ನು ಹೇಳಿರ್ತಾನೆ. ಏನು ಅಂತ ಕೇಳಿದ್ರೆ, ಎಲ್ಲರೂ ಕೂಡ ಎಲ್ಲವನ್ನೂ ಮಾಡುವಂತಹದ್ದಿಲ್ವೇ ಇಲ್ಲ. ಅವನು ತನ್ನ ಯೋಗ್ಯತೆಯ, ತನ್ನ ಸ್ವಭಾವಕ್ಕನುಸಾರವಾಗಿ, ಯಾಕೆ ಅಂತ ಕೇಳಿದ್ರೆ 4 ವಿಧವಾದ ಚಾತುರ್ವರ್ಣ್ಯಂ ಮಯಾ ದೃಷ್ಟಂ ಗುಣ ಕರ್ಮ ವಿಭಾಗಶಃ. ಗುಣ ಕರ್ಮ ಈ 2 ಇಟ್ಟುಕೊಂಡು ಚಾತುರ್ವರ್ಣ್ಯಂ 4 ವರ್ಣವನ್ನು ನಾನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿಕೊಂಡು ಕೃಷ್ಣ ಹೇಳ್ತಾನಲ್ವ. ಅದರಲ್ಲಿ ಇಲ್ಲಿಯೂ ಕೂಡ ಅವರವರ ಸ್ವಭಾವಕ್ಕೆ, ಅವರವರ ಕರ್ಮಕ್ಕನುಸಾರವಾಗಿ ತಾವು ಕರ್ಮವನ್ನು ಮಾಡ್ತಾರೆ. ಮಾಡಿಸುವಂತಹದ್ದು ಕರ್ಮವ ಮಾಡಿಪ ಭಗವಂತ ಇಲ್ಲ ಅಂತಾದರೆ ಮಾಡುವಂತಹದ್ದಿಲ್ಲ. ಒಂದು ಜಡವಾದಂತಹ ಕಲ್ಲಿದೆ, ಜಡವಾದಂತಹ ಕಲ್ಲಿನಲ್ಲಿ ಕರ್ಮ ಆಗಲಿ ಅಂತ ಹೇಳಿದ್ರೆ ಜಡದಲ್ಲಿ ಕರ್ಮ ಇಲ್ಲ. ಜಡದಲ್ಲಿ ಚೈತನ್ಯ ಬರುವಂತಹದ್ದು ಯಾವುದೋ ಅನ್ಯನಿಮಿತ್ತವಾಗಿ ಬರಬೇಕಷ್ಟೇ ಹೊರತು ಸ್ವಾಭಾವಿಕವಾದಂತಹದ್ದಿಲ್ವೇ ಇಲ್ಲ. ಹಾಗಿದ್ರೆ ಚೇತನನಲ್ಲಿ ಕರ್ಮ ಏನು? ಕರ್ಮ ಚೇತನ ಮಾತನಾಡುತ್ತಾನೆ. ಚೇತನಲ್ಲಿ ಅಂದರೆ ಎಲ್ಲ ಚೇತನರೂ ಇಲ್ಲ, ಯಾವ ಮನುಷ್ಯನಲ್ಲಿ ಚೈತನ್ಯ ಇದೆ ಮಾತನಾಡ್ತಾನೆ, ಅಥವಾ ಬೇಕಾಗಿರುವಂತಹದ್ದನ್ನು ಹೇಳ್ತಾನೆ, ಬೇಕಾಗಿರೋದನ್ನು ಉಪಾದಾನ, ಉಪಾದೇಯ, ಹೇಯ ಇತ್ಯಾದಿ ಎಲ್ಲವನ್ನೂ ಕೂಡ ಇದು ಜೀವನದಲ್ಲಿರುವಂತಹ ಧರ್ಮ.
ಇನ್ನು ಜಡದಲ್ಲಿ ಆಗುವಾಗ ಅಥವಾ ತಿರ್ಯಗ್ಯೋನಿಗಳಲ್ಲಿ ಆಗುವಾಗ, ಉಳಿದಂತಹ ಪ್ರಾಣಿ ಪ್ರಪಂಚದಲ್ಲಿ ಆಗುವಾಗ ಅಲ್ಲಿ ಅದಕ್ಕೆ ಸರಿಯಾದಂತಹ ಕೆಲವುದರಲ್ಲಿ ಮಾತನಾಡುವಿಕೆ ಇಲ್ಲ. ಅದೇ ರೀತಿಯಾಗಿ ಇನ್ನು ಗಿಡ ಮರ ಮೊದಲಾದಂತಹದರಲ್ಲಿ ಆಗುವಾಗ ಅದರಲ್ಲಿ ಬೆಳೆಯುವಿಕೆ ಉಂಟು. ಅದರಲ್ಲಿ ತಮ್ಮ ಸ್ವಭಾವಭೂತವಾದಂತಹ ಮಾತನಾಡುವಿಕೆಯೋ ಅಥವಾ ಇನ್ನಿತರ ಕ್ರಿಯೆಗಳು ಅದರಲ್ಲಿಲ್ಲ. ಹಾಗಿದ್ರೆ ಅವರವರ ಸ್ವಭಾವ, ಅವರವರ ಯೋಗ್ಯತೆ, ಅವರವರ ಕರ್ಮ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಏನು ಮಾಡ್ತಾನೆ, ಅವರ ಕರ್ಮವನ್ನು ಮಾಡಿಸ್ತಾನೆ, ಅದಕ್ಕೆ ಸರಿಯಾಗಿರುವಂತಹ ಫಲವನ್ನು ಕೊಡ್ತಾನೆ. ಸರಿ ಮಾಡಿಸ್ತಾನೆ ಆದಮೇಲೆ ಅದರ ಜೊತೆಗೆ ಎರಡನೆಯದ್ದಾದಂತಹ ಭಗವಂತನ ರೂಪ ಯಾವುದು, ಕೂರ್ಮ ರೂಪ, ಮತ್ಸ್ಯ ಕೂರ್ಮ ಅಂತ ಹೇಳಿಕೊಂಡು ಆ ಎರಡನೆಯ ರೂಪವಾದಂತಹ ಕೂರ್ಮ ಅವನು ಇಡೀ ಬ್ರಹ್ಮಾಂಡವನ್ನು ತಾನು ಆ ಬ್ರಹ್ಮಾಂಡ ಮುಳುಗಲಿಕ್ಕೆ ಆರಂಭವಾದಾಗ ತಾನು ಪ್ರವೇಶವನ್ನು ಮಾಡಿ ಆ ಕಚ್ಚಪ ರೂಪದಿಂದ ತಾನು ಆ ಭೂಮಿಯನ್ನು ಉದ್ಧಾರ ಮಾಡಿರತಕ್ಕಂತಹದ್ದು. ಇಡೀ ಬ್ರಹ್ಮಾಂಡವನ್ನು ಎತ್ತರಿಸಿ ತಾನ್ಮೂಲಕವಾಗಿ ಆ ಭಗವಂತ ನಡೆಸ್ತಾ ಈ ಜಗತ್ತನ್ನು ಬ್ರಹ್ಮಾಂಡವನ್ನು ನಡೆಸ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಬೃಹದ್ಭಾಷದಲ್ಲಿ ಪ್ರಮಾಣವನ್ನು ಕೊಡ್ತಾರೆ. ಸಯೇಷ ಕೂರ್ಮರೂಪೇಣ ವಾಯುರಂಡೋದಕೆ ಸ್ಥಿತ ವಿಷ್ಣುನಾ ಕೂರ್ಮರೂಪೇಣ ದಾರಿತೋ ಅನಂತಧಾರಕ ಬಿಭರ್ತ್ಯಂಡಂ ಹರಿಂ ಕೂರ್ಮ ತೊಂಡೇ ಚಾಪ್ಯುದಕಂ ಮಹತ್ ಉದಕೆ ಕೂರ್ಮರೂಪಸ್ಯ ವಾಯು ಪುಚ್ಛಂ ಸಮಾಶ್ರಿತಃ ವಾಯೋ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪ್ರತಿಲೀನಿಮಾ ವಿವರ್ತಿತಸ್ಯಾಂ ಸರ್ವಂ ಪ್ರತಿಷ್ಠಿತಂ. ಭಗವಂತ ಕೂರ್ಮರೂಪನಾಗಿ ತಾನು ಆ ತನ್ನ ಹೆಗಲಿನಲ್ಲಿ ಆ ಜಗತ್ತನ್ನು, ಅಂಡವನ್ನು, ಜಗತ್ತನ್ನು ತಾನು ಧಾರಣೆ ಮಾಡಿದ್ದಾನೆ. ಅಂತಹ ಜಗತ್ತನ್ನು ಧಾರಣೆ ಮಾಡುವ ಮೂಲಕವಾಗಿ ವಾಯೋಸ್ತು ಕೂರ್ಮರೂಪಸ್ಯ ಪೂರ್ವದಶ್ಚೋದಕೆ ಮುಖಂ ಆಗ್ನೇಯದಾಗ್ನೋ ಬಾಹು ಪಾದೋ ನಿರ್ದಿವಾಯವು ಅಂತ ಹೇಳಿಕೊಂಡು ವಾಯುದೇವರ ಜೊತೆಗೆ ವಾಯುಕೂರ್ಮ, ಅದೇ ರೀತಿಯಾಗಿ ಭಗವಂತ ಇವರಿಬ್ಬರೂ ಕೂಡ ತಾವು ಪ್ರವೇಶವನ್ನು ಮಾಡುವ ಮೂಲಕವಾಗಿ ಜಗತ್ತನ್ನು ಧಾರಣೆ ಮಾಡಿರುವಂತಹದ್ದು ಎಂಬುದಾಗಿ ಹೇಳುತ್ತಾರೆ. ಈ ಉಪಾಸನೆಯಿಂದ ಏನಾಗ್ತದೆ ಅಂತ ಕೇಳಿದರೆ ಕೂರ್ಮರೂಪದ ಉಪಾಸನೆ ಬೇಕೇ ಬೇಕು. ಯಾಕೆ ಅಂತ ಕೇಳಿದರೆ ನಾವು ನಮ್ಮ ನೈಜವಾದಂತಹ ಏನು ವ್ಯವಸ್ಥೆಯನ್ನು ಧಾರಣೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಭಗವಂತನ ಚಿಂತನೆ ಅತೀ ಅವಶ್ಯಕವಾಗಿ ಬೇಕೇ ಬೇಕು. ಅದಕ್ಕೋಸ್ಕರವಾಗಿ ಈ ರೂಪದ ಉಪಾಸನೆಯನ್ನು, ಕೂರ್ಮರೂಪದ ಉಪಾಸನೆ, ಕೂರ್ಮರೂಪ ಎಲ್ಲ ರೀತಿಯಾದಂತಹ ಕೆಲಸಗಳನ್ನು ಜಗತ್ತನ್ನು ಧಾರಣೆ ಮಾಡಿರತಕ್ಕಂತಹದ್ದು. ಈ ವಾಯುದೇವರ ಕೂರ್ಮರೂಪದ ಉಪಾಸನೆಯಿಂದಾಗಿ ಒಳ್ಳೆಯ ಜೀವನ, ಅದೇ ರೀತಿಯಾಗಿ ತಾನು ಜೀವನವನ್ನು ಬಿಡಬೇಕು ಅಂತಾದರೂ ಕೂಡ ಒಳ್ಳೆಯ ಜೀವನವನ್ನು ಬಿಡಲಿಕ್ಕೂ ಕೂಡ ವಾಯುದೇವರ ಅನುಗ್ರಹ ಬೇಕೇ ಬೇಕು. ಸ್ವಚ್ಛಂದ ಮೃತ್ಯು ಅಂತ ನಮಗೆ ಮೃತ್ಯು ಚೆನ್ನಾಗಿ ಬರಬೇಕು. ಹೇಗೋ ಸಾಯುವಂತಹದ್ದು ಇದು ಬರಬಾರ್ದು. ಮತ್ತು ಸಾಯುವಿಕೆಯಲ್ಲಿಯೂ ಕೂಡ ಸ್ವಚ್ಛಂದ ಮೃತ್ಯು, ಸ್ವೇಚ್ಛಾನುಸಾರವಾಗಿ ಅಥವಾ ಒಳ್ಳೆಯ ಮೃತ್ಯು, ಅದನ್ನು ವಾಯುದೇವರು ನಮಗೆ ಕರುಣಿಸುವಂತಹದ್ದು. ಮೃತ್ಯು ಸ್ವೇಚ್ಛಾಚಾರವಾಗಿ ಮೃತ್ಯು ಅಂತ ಹೇಳಿದ್ರೆ ಚೆನ್ನಾಗಿ ಸಾಯುವಂತಹದ್ದು ಅಂತ ಹೇಳಿದ್ರೆ, ಚೆನ್ನಾಗಿ ಸಾಯುವುದು ಯಾವಾಗ ಅಂತ ಕೇಳಿದ್ರೆ ಯಾವಾಗ ನಮಗೆ ಭಗವಂತನ ಅಂದರೆ ಮೋಕ್ಷ ನಮಗೆ ಯಾವಾಗ ಲಭಿಸ್ತದೋ ಇದೇ ಒಳ್ಳೆಯ ಮೃತ್ಯು. ಮೃತ್ಯು ಅಂತ ಹೇಳಿದ್ರೆ ನರಕಾದಿ ಅನರ್ಥಗಳನ್ನು ಇಟ್ಟುಕೊಂಡು ಅದು ಮೃತ್ಯು ಜೀವನವನ್ನು ಬಿಟ್ಟ ಅಷ್ಟೇ. ಆದರೆ ಒಳ್ಳೆಯ ಮೃತ್ಯು ತನಗೆ ಭಗವಂತನ ಒಂದು ಮೋಕ್ಷಾದಿಗಳು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಾಯುದೇವರ ಉಪಾಸನೆಯನ್ನು ಸರಿಯಾಗಿ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ಉಪಾಸ್ತೆ ಕೂರ್ಮರೂಪೋ ಯಃ ವಾಯು ಸಂಸ್ಥಿತಿಮ ಪುಣ್ಯಾತ್ ಇಚ್ಛೆಯಾ ವಿನಿವೃತ್ತಿಂ ವಾ ಲೋಕಂ ಚ ವೃತ್ತಿವರ್ಜಿತಂ. ಆವೃತ್ತಿವರ್ಜಿತಂ, ಮತ್ತೆ ಪುನಃ ಈ ಲೋಕವನ್ನು ಕಾಣದೇ ಇರುವಂತಹ ಮೃತ್ಯು ಬರಬೇಕು ಅಂತ ಹೇಳಿದ್ರೆ ವಾಯುದೇವರ ಉಪಾಸನೆ, ಭಗವಂತನ ಉಪಾಸನೆಯನ್ನು ನಡೆಸಬೇಕು ಎಂಬುದಾಗಿ ಹೇಳ್ತಾರೆ. ಈ ವಾಯುದೇವರ ಉಪಾಸನೆ, ಕೂರ್ಮರೂಪದ ಉಪಾಸನೆ, ವಾಯುಕೂರ್ಮ
ಅದೇ ರೀತಿಯಾಗಿ ಭಗವಂತನ ಕೂರ್ಮ ರೂಪ, ಈ ಎರಡನ್ನೂ ಕೂಡ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಉಪಾಸನೆ ಮಾಡಿದಾಗ ವಾಯೋ ಪುಚ್ಛಂ ಸಮಾಶ್ರಿತ್ಯ ಶೇಷಸ್ತು ಪೃಥಿವೀ ವಿಮಾಂ ಹೇಳಿಕೊಂಡು ವಾಯುದೇವರ ಪುಚ್ಛ ರೂಪದಲ್ಲಿ ಎಲ್ಲರೂ ಕೂಡ ಆಶ್ರಿತರಾಗಿದ್ದಾರೆ ಎಂಬಂತಹ ವಿಚಾರವನ್ನು ನಮಗೆ ಬೃಹತ್ ಭಾಷ್ಯ ತಿಳಿಸಿಕೊಡುತ್ತದೆ. ಈ ರೀತಿಯಾದಂತಹ ಉಪಾದನೆಯಿಂದ ಯಾರು ಅವನಿಗೆ ಒಳ್ಳೆಯ ಜೀವನ ಅಥವಾ ಒಳ್ಳೆಯ ಅನುಗ್ರಹ ಅವನಿಗೆ ಸಿಗ್ತದೆ, ಲಭಿಸುತ್ತದೆ ಎಂಬಂತಹದ್ದನ್ನು ಹೇಳಿ ವಾಯುದೇವರು ದೇಹದಲ್ಲಿದ್ದುಕೊಂಡು ಶ್ವಾಸೋಚ್ಛ್ವಾಸವನ್ನು ಮಾಡುತ್ತಾರೆ. ಶ್ವಾಸೋಚ್ಛ್ವಾಸವನ್ನು ಮಾಡುವುದಕ್ಕೆ ಅದರ ವಿಚಾರವನ್ನು ಹೇಳ್ತಾರೆ. ಗುಪ್ತನಾಗಿದ್ದನನ ದೇವ ದ್ವಿಸಪ್ತಲೋಕದ ಜೀವನೊಳಗೆ ತ್ರಿಸಪ್ತಸಾಗರದಾನೂರು ಶ್ವಾಸ ಜಪಗಳನ್ನು ಸುಪ್ತಿ ಸ್ವಪ್ನದಿ ಜಾಗೃತಿಗಳಲ್ಲಿ ಆಪ್ತಾನಂದದಿ ಮಾಡಿ ಮಾಡಿ ಕ್ಲಪ್ತಗೋಗಗಳೀವ ಪ್ರಾಂತಕ್ಕೆ ತೃತೀಯ ರೂಪದಲ್ಲಿ ಭಗವಂತ ವಾಯುದೇವರು ಉಪಾಸನೆಯನ್ನು ಏನು ಹಂಸನಾಮಕನಾದಂತಹ ಭಗವಂತನ ಉಪಾಸನೆಯನ್ನು ಮಾಡ್ತಾರೆ. ಹಂಸನಾಮಕ ಭಗವಂತನ ಉಪಾಸನೆಯನ್ನು ವಾಯುದೇವರು ಮಾಡ್ತಾರೆ. ಆಚಾರ್ಯರ ತಂತ್ರಸಾರದಲ್ಲಿ ಏಕವಿಂಶತ್ ಸಹಸ್ರಾತ್ಮ ಸಷಟ್ಶತಮಹರ್ನಿಶಂ ಅರ್ಪಣೀಯೋ ಹರೋ ನಿತ್ಯಂ ಪ್ರಾತರ್ಯೋಗೋ ಮಹಾನಯಂ. ಈ ಒಂದು ಯಥಾರ್ಥವಾದಂತಹ ಸಂಖ್ಯೆ, ಒಬ್ಬ ಜೀವ ದಿನದಲ್ಲಿ ಎಷ್ಟು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾನೆ ಎಂಬಂತಹ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಗುಪ್ತನಾಗಿದ್ದ ನಿಲದೇವ ವಾಯುದೇವರು 14 ಲೋಕಗಳಲ್ಲಿ ತಾವಿದ್ದುಕೊಂಡು ಜೀವರಲ್ಲಿ ತಾವಿದ್ದುಕೊಂಡು 21,600 ಏಕವಿಂಶತ್ ಸಹಸ್ರಾತ್ಮ ಸಷಟ್ಶತಮಹರ್ನಿಶಂ. ಇದು ಅಹರ್ನಿಶಂ. ಯಾವಾಗ ನಾವು ನಾವು ಈ ಭೂಮಿಗೆ ಕಾಲಿಟ್ಟಿದ್ದೇವೆಯೋ ಅಲ್ಲಿಂದ ಆರಂಭಿಸಿಕೊಂಡು ಇವತ್ತಿನ ತನಕ ನಮ್ಮಲ್ಲಿ ವಾಯುದೇವರು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾ ಇದ್ದಾರೆ. ವಾಯುದೇವರು ಶ್ವಾಸೋಚ್ಛ್ವಾಸವನ್ನು ನಿಲ್ಲಿಸಿದಾಗ ಜೀವನ ಅಂತ್ಯ, ಜೀವನ ಈ ಗತಿ ಅದು ಮುಗಿಯುತ್ತದೆ. ಅದಕ್ಕೋಸ್ಕರವಾಗಿ ಆ ಪ್ರಾಣದೇವರು ದೇಹದಲ್ಲಿ ತಾವು ಇದ್ದುಕೊಂಡು ಎಲ್ಲ ಶ್ವಾಸ ಜಪಗಳನ್ನು ಯಾವಾಗ ಜಾಗೃತ ಸ್ವಪ್ನ ಸುಷುಪ್ತಿ ಎಲ್ಲ ಕಾಲದಲ್ಲೂ ಕೂಡ ಆಗುವಂತಹದ್ದು ಇದು ಮಾತ್ರ. ಇಂದ್ರಿಯಗಳು ಉಪರತವಾಗುತ್ತವೆ, ಕಣ್ಣು ಉಪರತವಾಗ್ತದೆ, ಕಿವಿ ಉಪರತವಾಗ್ತದೆ, ಚರ್ಮ ಉಪರತವಾಗ್ತದೆ, ಉಳಿದಂತಹ ಎಲ್ಲ ಇಂದ್ರಿಯಗಳು ಕೂಡ ಉಪರತವಾಗುವಂತಹದ್ದಿದೆ. ರಾತ್ರಿ ಮಲಗಿದಾಗ ಏನು ಮಾಡಿದರೂ ಕೂಡ ಗೊತ್ತಾಗೋದಿಲ್ಲ. ಈ ಉಳಿದಂತಹ ಇಂದ್ರಿಯಗಳಿಗೆ ಉಪರತಿ ಉಂಟು. ಆದರೆ ಯಾವ ಕಾಲಕ್ಕೂ ಕೂಡ ನಿರಂತರವಾಗಿ ನಿಲ್ಲದೆ ಕಾರ್ಯವನ್ನು ಮಾಡುವಂತಹ ಜಾಗೃತ ಸ್ವಪ್ನ ಸುಷುಪ್ತಿ, ಜಾಗೃತ ಅವಸ್ಥೆಯಲ್ಲೂ ಕೂಡ ಪ್ರಾಣದೇವರಿರ್ತಾರೆ, ಸ್ವಪ್ನಾವಸ್ಥೆಯಲ್ಲೂ ಕೂಡ ಪ್ರಾಣದೇವರ ಶ್ವಾಸೋಚ್ಛ್ವಾಸ ನಡೀತಾ ಇರ್ತದೆ. ಸುಷುಪ್ತ್ಯವಸ್ಥೆಗೆ ಹೋದಾಗಲೂ ಕೂಡ ಪ್ರಾಣದೇವರು ದೇಹದಲ್ಲಿದ್ದುಕೊಂಡು ಶ್ವಾಸೋಚ್ಛ್ವಾಸವನ್ನು ಮಾಡ್ತಾರೆ. ಇದೆಲ್ಲ ಕಾಲದಲ್ಲಿಯೂ ಕೂಡ ಕರ್ಮವನ್ನು ಸ್ವಪ್ನಾದಿಗಳಲ್ಲಿಯೂ ಕೂಡ ಎಲ್ಲ ಏನು ಶ್ವಾಸೋಚ್ಛ್ವಾಸಗಳನ್ನು ಮಾಡಿಸಿ ಅದನ್ನು ಅರ್ಪಣೆ ಮಾಡ್ತಾರೆ. ಯಾರಿಗೆ ಅಂತ ಕೇಳಿದರೆ ಅದನ್ನು ಹಂಸ ಮಂತ್ರವನ್ನು, ಹಂಸಸ್ಸೋಹಂ ಎಂಬಂತಹ ಮಂತ್ರವನ್ನು ಪ್ರಾಣದೇವರು ನಿತ್ಯದಲ್ಲಿಯೂ ಕೂಡ ಎಲ್ಲ ತ್ರಿವಿಧ ಜೀವರಾಶಿಗಳಲ್ಲಿ ಸಾತ್ವಿಕ ಜೀವರಾಶಿಗಳು, ರಾಜಸ ಜೀವರಾಶಿಗಳು, ತಾಮಸ ಜೀವರಾಶಿಗಳು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಈ ಕರ್ಮವನ್ನು ಮಾಡಿ ಮತ್ತೆ ಅದನ್ನು ರೂಪದಿಂದ ಮಾಡಿಸಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಮಾಡಿಸಿ ಅದಾದ ಮೇಲೆ ಅವರವರಿಗೆ ವಿಹಿತವಾದಂತಹ ಭೋಗ ಏನನ್ನ ತಮಗೆ ಯೋಗ್ಯವಾದಂತಹ ಭೋಗವನ್ನು ಅಲ್ಲಿ ಕೊಡುತ್ತಾರೆ ಎಂಬುದಾಗಿ ಹೇಳ್ತಾರೆ. ಈ ನಿರಂತರವಾದಂತಹ ಶ್ವಾಸರೂಪವಾದಂತಹ ರೂಪ ಇದು ವಾಯುದೇವರ ಮಹತ್ವ. ಆ ವಾಯುದೇವರು ಎಲ್ಲ ಮಾಡಿಸಿ ತಾವು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟು ಅದಾದ ಮೇಲೆ
ಮುಂದೆ ಆ ರುಜುಗಳು ಅವರ ವ್ಯವಸ್ಥೆ, ಅವರ ಹಿರಿಮೆಯನ್ನು ಇಲ್ಲಿ ಹೇಳ್ತಾರೆ. ಶುದ್ಧ ಸತ್ವಾತ್ಮಕ ಶರೀರದುಳಿದ್ದ ಕಾಲಕ್ಕೂ ಲಿಂಗದೇಹವು ಬದ್ಧವಾಗದು, ದಗ್ಧ ಪಟದ ಉಪಾಧಿ ಇರುತಿಹದು, ಸಿದ್ಧದಾದನ ಸರೋವರಗಳು ಅನವದ್ಯವೆನಿಸುವ ಗರುಡಶೇಷ ಕಪರ್ತಿ ಮೊದಲಾದ ಅಮರರೆಲ್ಲರೂ ದಾಸರೆನಿಸುವರು. ಭಗವಂತನನ್ನ ಎಲ್ಲ ಈ ಶರೀರದಲ್ಲಿ ಇದ್ದಾರೆ. ಅಂತಹ ಶುದ್ಧ ಸತ್ವಾತ್ಮಕವಾದಂತಹ ಶರೀರದಲ್ಲಿ ತಾವಿದ್ದುಕೊಂಡು ಶರೀರದಲ್ಲಿ ಇದ್ದಾಗಲೂ ಕೂಡ ಹೇಗಿರ್ತಾರೆ ಅಂತ ಕೇಳಿದ್ರೆ, ಅವರಿಗೆ ಲಿಂಗದೇಹವು ಬದ್ಧವಾಗದು. ಲಿಂಗದೇಹ ಬದ್ಧ. ಎಲ್ಲ ಜೀವರಾಶಿಗಳು ಕೂಡ ಲಿಂಗದೇಹವನ್ನು ಹೊಂದಿರ್ತಾರೆ. ಆ ಲಿಂಗದೇಹ ಅದು ಏನಾಗಿರ್ತದೆ ಅಂತ ಕೇಳಿದ್ರೆ ಅದು ಬಂಧಕ. ಆ ಲಿಂಗದೇಹ ಬಂಧಕ. ಅದು ಆ ಬಂಧಕವಾಗೋದಿಲ್ಲ. ಯಾರಿಗೆ ಅಂತ ಕೇಳಿದ್ರೆ, ಶರೀರದಲ್ಲಿದ್ದಾಗ ಯಾರು ರುಜು ಪದವಿಯನ್ನು ಅಲಂಕರಿಸಿರ್ತಾರೆ ಅವರಿಗೆ ಈ ಲಿಂಗದೇಹ ಅದು ಬಂಧಕ ಆಗೋದಿಲ್ಲ. ಲಿಂಗದೇಹ ಬಂಧಕ ಆಗದೆ ಅದು ಹೇಗಿರ್ತಾರೆ ಅಂತ ಕೇಳಿದ್ರೆ, ದಗ್ಧ ಪಟ ಉಪಾಧಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ದಗ್ಧ ಪಟ ಅಂತ ಹೇಳಿದ್ರೆ ಅದು ಪಟ, ವಾಸ್ತವಿಕವಾಗಿ ಪಟ ಉಂಟು. ಆ ಬಟ್ಟೆಯನ್ನು ಸುಟ್ಟಾಗ ಪಟ ಏನಾಗಿರ್ತದೆ ಅಂತ ಕೇಳಿದ್ರೆ, ಪಟ ಪೂರ್ತಿಯಾಗಿ ಸುಟ್ಟು ಹೋಯಿತು. ಆದರೆ ಪಟ ಸುಟ್ಟು ಹೋದಾಗ ಪಟದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ, ಪಟದ ಆಕಾರ ಹಾಗೇ ಇರ್ತದೆ. ಪಟವನ್ನು ದಗ್ಧ ಪಟ ಉಪಾಧಿ ಅಂತ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಈ ದೃಷ್ಟಾಂತ ನಮಗೆ ಬ್ರಹ್ಮಸೂತ್ರಗಳಲ್ಲಿ ಭಾಷ್ಯದಲ್ಲಿ ಬೇಕಾದಷ್ಟು ಇದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ. ದಗ್ಧ ಪಟಾಯಮಾನ ಉಪಾಧಿವತಿ ಅಂತ. ದಗ್ಧ ಪಟಾಯಮಾನ ಉಪಾಧಿವತಿ ಅಂತ ಹೇಳಿದ್ರೆ, ಪಟ ಉಂಟು, ಪಟಕ್ಕೆ ಬೆಂಕಿ ಕೊಟ್ಟಾಗ ಪಟ ಪೂರ್ತಿ ಸುಟ್ಟು ಹೋಯಿತು. ಆದರೆ ಪಟದ ಆಕಾರ ಅದು ಕೆಲವು ಸಂದರ್ಭದಲ್ಲಿ ಹಾಗೇ ಉಳಿದಿರ್ತದೆ. ಹಾಗೆ ಅಂತೇಳಿ ಅದರಲ್ಲಿ ನಾವು ದೇಹವನ್ನು ಏನಾದರೂ ಅದರಿಂದ ಮುಚ್ಚಿಕೊಳ್ಳುವ ಅಂತ ಹೇಳಿದ್ರೆ ಅಲ್ಲಿ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ? ದಗ್ಧ ಪಟ ಸುಟ್ಟು ಹೋಗಿರ್ತದೆ. ಅದರಿಂದ ನಮ್ಮ ಶರೀರದ ಆವೃತ್ತಿಯನ್ನು, ಶರೀರದ ಮಾನಮುಚ್ಚುವಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಶರೀರ ಉಂಟು, ಶರೀರದಿಂದ ಉಂಟಾಗುವಂತಹ ಲಿಂಗದೇಹ ಉಂಟು. ಆದರೆ ಲಿಂಗದೇಹದಿಂದ ಉಂಟಾಗುವಂತಹ ಬಂಧಕ ಬಾಧಕ ಅದು ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಈ ದಗ್ಧಪಟಾಯಮಾನವಾದದ್ದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಸಿದ್ಧದಾದನ ಇವರೆಲ್ಲರೂ ಕೂಡ ಸಾಧನೆಗಳನ್ನು ಮಾಡಿಕೊಳ್ಳುವ ಮೂಲಕವಾಗಿ, ಮಾಡಿಕೊಂಡ ಮೂಲಕವಾಗಿ ಎಲ್ಲವನ್ನೂ ಕೂಡ ಸಾಧನೆಯಿಂದ ತಾವು ಸ್ವಾಧೀನಪಡಿಸಿಕೊಂಡಿರ್ತಾರೆ. ಅಂತಹ ಸ್ವಾಧೀನಪಡಿಸಿಕೊಂಡಿರತಕ್ಕಂಥವರು ಏನಾಗಿರ್ತದೆ ಅಂತ ಕೇಳಿದ್ರೆ, ಎಲ್ಲ ಜೀವನಲ್ಲಿ ಇದ್ದಾಗಲೂ ಕೂಡ ಯಾವುದೇ ರೀತಿಯಾದಂತಹ ದೋಷ ಅವರಿಗೆ ಬಂಧಕ ಆಗುವುದಿಲ್ಲ ಅಂತ ಹೇಳಿಕೊಂಡು ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಇದ್ದುಕೊಂಡು ನಿರ್ದೋಷರಾಗಿರುತ್ತಾರೆ. ಸರಿ, ಈ ವಿಚಾರವನ್ನು ಗರುಡ, ಶೇಷ, ರುದ್ರ ಇವರೆಲ್ಲರೂ ಕೂಡ ಭಗವಂತನ ದಾಸರು ಅಂತನಿಸಿಕೊಂಡಿರ್ತಾರೆ. ವೈಷ್ಣವಾನ ಯಥಾಶಂಭು ಅಂತ ಹೇಳ್ತಾರಲ್ವ, ಅತ್ಯಂತ ಅಗ್ರಗಣ್ಯನಾಗಿರತಕ್ಕಂಥವನು ಅಂತ ರುದ್ರದೇವರು ಕೂಡ ಭಗವಂತನ ದಾಸರಾಗಿ, ಭಗವಂತನ ಕಿಂಕರಾಹ ಶಂಕರಾತ್ಯಾಹ, ರುದ್ರದೇವರೂ ಕೂಡ ಭಗವಂತನ ದಾಸರಾಗಿ ತಾವು ನಿಯಾಮಕರಾಗಿರುತ್ತಾರೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಬಲವಿಂದ್ರಸ್ಯ ಗಿರೀಶಸ್ಯ ಬಲಂ ಮರುತು ಬಲಂ ತಸ್ಯ ಹರಿಂ ಸಾಕ್ಷಾತ್ ನಹರೇರ್ ಬಲಮನ್ಯತಃ. ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಾತನ್ನು ನೋಡುವುದು ಅಂತಾದರೆ, ಬಲಂ ಇಂದ್ರಸ್ಯ ಗಿರೀಶ, ಇಂದ್ರನಿಗೆ ಬಲ ಯಾರು ಅಂತ ಕೇಳಿದ್ರೆ ರುದ್ರದೇವರು. ರುದ್ರದೇವರು ಇಂದ್ರನಿಗೆ ಬಲವನ್ನು ನೀಡುತ್ತಾರೆ. ಗಿರಿಜಸ್ಯ ಬಲಂ ಮರುತು, ರುದ್ರದೇವರಿಗೆ ಬಲ ಯಾರು ಅಂತ ಕೇಳಿದ್ರೆ ಅದು ಮರುತು ಪ್ರಾಣದೇವರು. ಬಲಂತಸ್ಯ ಭಗವಂತ, ಇನ್ನು ಪ್ರಾಣದೇವರಿಗೆ ಬಲ ಯಾರು ಅಂತ ಕೇಳಿದ್ರೆ
ಸಾಕ್ಷಾತ್ನಃ ಹರೆ, ಭಗವಂತನೇ ಅವನಿಗೆ ಬಲ. ಆದ್ದರಿಂದ ಅಂತಹ ಬಲಕಾರಿಯಾಗಿರತಕ್ಕಂತಹ ಬಲದಾಯಕನಾಗಿರತಕ್ಕಂತಹ ಭಗವಂತನೇ ಆ ಎಲ್ಲರಿಗೂ ಕೂಡ ರುದ್ರಾದಿಗಳಿಗೆ ಇಂದ್ರಾದಿಗಳಿಗೆ ಅದೇ ರೀತಿಯಾಗಿ ಆ ಪ್ರಾಣದೇವರಿಗೂ ಕೂಡ ಮುಖ್ಯನಾಗಿರತಕ್ಕಂಥವನು ಎಂಬುದನ್ನು ಹೇಳ್ತಾರೆ. ಹೀಗೆ ಆ ಭಗವಂತನ ದಾಸರಾಗಿ ಭಗವಂತನ ದಾಸಾನುದಾಸರಾಗಿ ಉಳಿದಂತಹ ಎಲ್ಲ ದೇವತೆಗಳು ಕೂಡ ಇರ್ತಾರೆ ಎಂಬುದನ್ನು ಹೇಳಿ ವಾಯುಸ್ತು ಬ್ರಹ್ಮಣ ಪುತ್ರ ಪ್ರಗತೋ ಸಮಜಾಯತ ತ್ರಿಗುಣಾತ್ಮ ಸಮುದ್ದಿಷ್ಟ ಪ್ರಾಯ ಸತ್ವಾತ್ಮಕ ಸದಾ ಎಂಬುದಾಗಿ ಪಾಂಚರಾತ್ರಾಗಮದ ಮಾತನ್ನು ನೋಡುವುದು ಅಂತಾದರೆ, ವಾಯುಸ್ತು ಬ್ರಹ್ಮಣ ಪುತ್ರ ಪ್ರಗತೋ ಸಮಜಾಯತ ತ್ರಿಗುಣಾತ್ಮ ಸಮುದ್ದಿಷ್ಟ ಅಂತ ಹೇಳಿಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತನ ಅನುಗ್ರಹ, ಭಗವಂತನ ಕಾರುಣ್ಯದ ಅನುಗ್ರಹವನ್ನಿಟ್ಟುಕೊಂಡು ಉಳಿದಂತಹ ಎಲ್ಲ ದೇವತೆಗಳು ಕೂಡ ತಾವಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಇದಕ್ಕೆ ಆ ಬ್ರಹ್ಮವಾಯುಗಳು ದೇಹ, ಅವರಿಗೆ ದೇಹ ಉಂಟು ಅಂತ ಹೇಳಿದಾಗ ಆ ದೇಹ ಅದು ಯಾವ ರೀತಿಯಾದದ್ದು ಅಂತ ಕೇಳಿದರೆ ಸಾತ್ವಪ್ರಚುರವಾದಂತಹ ದೇಹ ಎಂಬುದನ್ನು ಸಾತ್ವಿಕಾ ತ್ರಿವಿಧಾಸ್ತತ್ರ ಶ್ರೇಷ್ಠ ಏವೋತ್ತರೋತ್ತರ ದೇವಾ ಇಂದ್ರೋ ವಿರಿಂಚಾದ್ಯ ವಿಧಿತ್ರೈಧೈವ ದೇವತಾ ಕ್ರಮೋತ್ತರ ಶಿವಾವಾಣಿ ಬ್ರಹ್ಮ ಜೈವೋತ್ತರೋತ್ತರ ಅಂತ ಹೇಳಿಕೊಂಡು ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವಶ್ಚತುರ್ಮುಖ ತಸ್ಮಾದ್ಯಾವತ್ ವಿಮುಕ್ತಿ ಸ್ಯಾತ್ ಮುಕ್ತಾವೇವಂ ಸುಖಕ್ರಮ ಅಂತ ಹೇಳಿಕೊಂಡು ಗೀತಾ ತಾತ್ಪರ್ಯದ ಮಾತನ್ನು ಉದಾಹರಿಸ್ತಾರೆ. ಇಲ್ಲಿ ತುಂಬ ಅನುಗ್ರಹವನ್ನು ಮಾಡುವಂತಹದ್ದು ಅವ ಬ್ರಹ್ಮವಾಯುಗಳ ಶರೀರ ಎಲ್ಲ ಅದು ಸತ್ವಪ್ರಚುರವಾದಂತಹದ್ದು ಎಂಬುದನ್ನು ಇಲ್ಲಿ ಹೇಳ್ತಾರೆ. ಅಂತಹ ಸತ್ವಪ್ರಚುರವಾಗಿರತಕ್ಕಂತಹ ಶರೀರವುಳ್ಳವರು ಈ ಋಜುಗಣಗಳು ಯಾರು ಬ್ರಹ್ಮವಾಯುಗಳು. ಈಗಿನ ವಾಯುದೇವರು ಅವರ ಮುಂದೆ ಬ್ರಹ್ಮ ಪದವಿಯನ್ನು ಅಲಂಕರಿಸ್ತಾರೆ. ಬ್ರಹ್ಮ ಪದವಿಯಲ್ಲಿರತಕ್ಕಂತಹ ಬ್ರಹ್ಮ ಮುಂದೆ ಮೋಕ್ಷವನ್ನು ತಾನು ಹೊಂದಾನೆ ಎಂಬುದಾಗಿ ಹೇಳುತ್ತಾರೆ. ಅಂತಹ ಋಜುಗಣಗಳು ಅವರಿಗೆ ಲಿಂಗದೇಹ ಎಂಬುದು ಅದು ಬಂಧಕ ಆಗೋದಿಲ್ಲ. ಲಿಂಗದೇಹ ಇದ್ರೂ ಕೂಡ ಅದು ದಗ್ಧಪಟಾಯಮಾನ, ಪಟ ಇದ್ರೂ ಕೂಡ ಆ ಪಟದಿಂದ ಸುಟ್ಟಾಗ ಅದರಿಂದ ಯಾವುದೇ ರೀತಿಯಾದಂತಹ ಕಾರ್ಯ ಆಗೋದಿಲ್ಲ. ಬಟ್ಟೆ ಇದೆ, ಬೆಂಕಿ ಕೊಟ್ಟಿದ್ದಾರೆ, ಬೆಂಕಿ ಕೊಟ್ಟಾಗ ಪಟ ಅಂತ ಹೇಳಿದರೂ ಕೂಡ ದಗ್ಗದ ಪಟ ಸುಟ್ಟು ಹೋಗಿದೆ. ಸುಟ್ಟು ಹೋದಂತಹ ಪಟದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾವೃತತ್ವ ದೇಹವನ್ನು ಮುಚ್ಚಿಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹದ್ದನ್ನು ಅದರಿಂದ ಕ್ರಿಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ಈ ರೀತಿಯಾಗಿ ಆ ರುಜುಗಳಲ್ಲಿರತಕ್ಕಂತಹ ಅವರಿಗೆ ಲಿಂಗದೇಹ ಅದು ಬಂಧಕ ಆಗುವುದಿಲ್ಲ ಎಂಬಂತಹ ವಿಚಾರವನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಆ ಋಷಿಗಳು ಅವರ ವ್ಯವಸ್ಥೆಯನ್ನು ಹೇಳಿ ಗಣದೊಳಗೆ ತಾನಿದ್ದು ಆ ಋಷಿಗಣಗಳಲ್ಲಿ ತಾನು ಅನಾದಿ ಕಾಲದಿಂದ ಇದ್ದುಕೊಂಡು ರುಜು ತನಿಸಿಕೊಳ್ಳುತ್ತಾನೆ. ಅದು ಮಾತ್ರವಲ್ಲದೆ 100 ಕಲ್ಪ ಸಾಧನೆ ಅವರು ಆ ಪದವಿಯನ್ನು ಹೊಂದಬೇಕು ಅಂತ ಹೇಳಿದರೆ ತುಂಬ ಅತ್ಯಧಿಕವಾದಂತಹ ಸಾಧನೆಯನ್ನು ಮಾಡಬೇಕು. 98 ಕಲ್ಪಗಳ ಸಾಧನೆಯನ್ನು ಮಾಡಿ ಕೊನೆಯಲ್ಲಿ ವಾಯುದೇವರು ಹನುಮಂತ ಭೀಮ ಇತ್ಯಾದಿ ಎಲ್ಲ ದೈತ್ಯರನ್ನು ಸಂಹಾರ ಮಾಡಿ ಕೊನೆಗೆ 3ನೆಯದ್ದಾದಂತಹ ಅವತಾರದಲ್ಲಿ ಮಧ್ವರಾಗಿ ತಾವು ಅವತಾರವನ್ನು ಮಾಡಿರತಕ್ಕಂತಹದ್ದು. ಅದನ್ನೇ ಇಲ್ಲಿ ದಾಸರು ಹೇಳುವಾಗ ಗಣದೊಳಗೆ ತಾನಿದ್ದು ರುಜು ಎಂದೆನಿಸಿಕೊಂಬರು ಕಲ್ಪ ಶತ ಸಾಧನವೈಗೈದು ಅನಂತರದಿತ ಕಲ್ಕಿ ಎನಿಸುವನು ದ್ವಿನವಶೇತಿ ಪ್ರಾಂತವಾಗದೆ ಹನುಮಭೀಮ ಮಧ್ವರೂಪದಿ ಧನುಜರೆಲ್ಲರ ಸದೇವ ಮಧ್ವಾಚಾರ್ಯ ಎನಿಸುವನು. ತಾನು ಮಧ್ವರೆನಿಸಿಕೊಂಡು ತಾವು ಜಗತ್ತಿಗೆ ಅವತಾರವನ್ನು ಮಾಡಿ ತಾವು ಮಾಡಿದಂತಹ ದೊಡ್ಡ ಕಾರ್ಯ ಏನು ಅಂತ ಕೇಳಿದ್ರೆ, ಯಾವುದು ಮಿಥ್ಯಾಭೂತವಾದಂತಹ ಸಿದ್ಧಾಂತಗಳಿತ್ತು ಆ ಸಿದ್ಧಾಂತವನ್ನು ಎಲ್ಲವನ್ನೂ ಕೂಡ ಸದೆಬಡಿದು ಭಗವಂತನಿಗೆ ವೇದವ್ಯಾಸರಿಗೆ ಅಭಿಮತವಾದಂತಹ ಸಿದ್ಧಾಂತವನ್ನು
ತೋರಿಸಿಕೊಟ್ಟಿರತಕ್ಕಂಥದ್ದು ಅಂತ ಹೇಳ್ತಾರೆ. ಈ ಋಜುಗಣಕ್ಕೆ ಅನಂತ ಜೀವರಾಶಿಗಳಿದ್ದಾರೆ. ಅವರ ಆ ಋಜು ಎಂಬುದು ಸಾಮಾನ್ಯ ನಾಮ. ಆ ಋಜು ಪದವಿಗೆ ಬರಲಿಕ್ಕಿರತಕ್ಕಂತಹ ದೇವತೆಗಳ ಗಣ ತುಂಬ ಇದೆ. ಅವರೇ ಆ ಪದವಿಯನ್ನು ಅಲಂಕರಿಸ್ತಾರೆ. ಆದರೆ ಆ ಸಾಧನೆ ಅಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ತಾವು ಅನಂತವಾದಂತಹ ಸಾಧನೆಗಳನ್ನು ತುಂಬ ಮಾಡಬೇಕು. ಮಾಡಿ ಅದಾದ ಮೇಲೆ ಅಲ್ಲಿ ಆ ಕಲ್ಪಗಳು 100 ಕಲ್ಪಗಳು ಪೂರೈಸಿದ ಮೇಲೆ ಕಲ್ಕಿ ಅಂತ ಅದನ್ನು ಹೇಳ್ತಾರೆ. ಅಲ್ಲಿ 98 ಕಲ್ಪಗಳ ಸಾಧನೆಯನ್ನು ಮಾಡಿದ ಮೇಲೆ ವಾಯು ಅಂತವು ಆ ಪದವಿಯನ್ನು ಅಲಂಕರಿಸ್ತಾರೆ. ವಾಯು ಪದವಿಯನ್ನು ಅಲಂಕರಿಸಿ ಅದರಲ್ಲಿ ಹನುಮ, ಭೀಮ, ಆನಂದ ಇತ್ಯಾದಿ 3 ರೂಪಗಳನ್ನು ತಾವು ಬರ್ತಾರೆ. ಬಂದು ಏನು ದೈತ್ಯರಿದ್ದಾರೆ ಆ ದೈತ್ಯರನ್ನು ಸಂಹಾರ ಮಾಡಿ ತಾವು ಸಿದ್ಧಾಂತವನ್ನು, ಯಾವ ಸಿದ್ಧಾಂತ ವೇದವ್ಯಾಸರಿಗೆ ಆಚಾರ್ಯರಿಗೆ ಅಭಿಪ್ರೇತವೋ ಅಂತಹ ಸಿದ್ಧಾಂತವನ್ನು ತಾವು ಪ್ರತಿಷ್ಠಾಪನೆ ಮಾಡುತ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅದನ್ನು ಮಾಡಿ ಅದಾದ ಮೇಲೆ ಮುಂದೆ ಮಣಿಮತ್ಪೂರ್ವಕ ದುಷ್ಟ ದೈತ್ಯಾ ಆದಂ ಕಲಯುಗೆ ತೇ ಗುಜಾತ್ರಂ ಪ್ರವರ್ತಂತೆ ಹರಿವಾಯುವಿರೇ ದಿನಃ ಏವಂ ತಮಸಂಪ್ರಾಪ್ತೆ ಬ್ರಹ್ಮರುದ್ರಾದಯ ಸುಧಾ ಶರಣ್ಯಂ ಶರಣಂ ಜಗ್ಮುಃ ವಾಸುದೇವಂ ಅನಾಮಯಂ ಎಂದು ಹೇಳಿಕೊಂಡು ವಾಯುದೇವರ 3ನೆಯದ್ದಾದಂತಹ ಅವತಾರ, ಅಲ್ಲಿ ಪ್ರಾಣದೇವರ 3ನೆಯದ್ದಾದಂತಹ ಅವತಾರ ಅದು ಮಧ್ವರಾಗಿ ಏನು ಸಿದ್ಧಾಂತ ವಿರೋಧಭೂತವಾದಂತಹ ವೇದವ್ಯಾಸರಿಗೆ ವಿರುದ್ಧಭೂತವಾದಂತಹ ಸಿದ್ಧಾಂತವನ್ನು ಹೇಳಿ ಅದನ್ನು ಜಗತ್ತಿನಲ್ಲಿ ಪ್ರಚುರ ಮಾಡುವ ಮೂಲಕವಾಗಿ ಯಾರೆಲ್ಲ ದೈತ್ಯರಿದ್ದಾರೋ ಆ ಎಲ್ಲ ದೈತ್ಯರನ್ನು ಕೂಡ ಸದೆಬಡಿದು ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡುವಂತಹ ಆಚಾರ್ಯರು ಅಂತ ಎನಿಸಿಕೊಳ್ತಾರೆ ಅಂತ ಹೇಳ್ತಾರೆ. ಅದಾದ ಮೇಲೆ ಆ ಬ್ರಹ್ಮವಾಯುಗಳು ಮುಖ್ಯ ಪ್ರತಿಬಿಂಬ ಯಾರು ಅಂತ ಕೇಳಿದ್ರೆ ಬ್ರಹ್ಮವಾಯುಗಳು, ಭಗವಂತ ಬಿಂಬ, ಹರಿವಾಯುಗಳು ಪ್ರತಿಬಿಂಬರು, ವಾಯುದೇವರು ಬ್ರಹ್ಮದೇವರು ಪ್ರತಿಬಿಂಬರು ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ವಿಶ್ವವ್ಯಾಪಕ ಹರಿಗೆ ತಾವು ದೃಶ್ಯ ರೂಪವ ಧರಿಸಿ ಬ್ರಹ್ಮದರ ಸ್ತುತಿ ಭಾರತೀಯಗಳೆಂದರೊಳಗೂಡಿ ಪವಮಾನ. ಒಳ್ಳೆಯ ಒಂದು ಅಧಿಷ್ಠಾನ ಬ್ರಹ್ಮವಾಯುಗಳು. ಉಳಿದಂತಹ ಅಧಿಷ್ಠಾನದಲ್ಲಿ ದೋಷ ಇದೆ. ಗರುಡ, ಶೇಷ, ರುದ್ರ ಇದು ಕೂಡ ಭಗವಂತನಿಗೆ ಪ್ರತಿಬಿಂಬವೇ ಆಗಬಹುದು. ಆದರೆ ಈ ಅಧಿಷ್ಠಾನ ದೋಷವುಳ್ಳದ್ದು. ಆದರೆ ನಿರ್ದೋಷವಾದಂತಹ ನಿರ್ದಿಷ್ಟವಾದಂತಹ ಅಧಿಷ್ಠಾನ ಅದು ಯಾವುದು ಅಂತ ಕೇಳಿದರೆ ಪ್ರಾಣದೇವರು, ಅದೇ ರೀತಿಯಾಗಿ ಬ್ರಹ್ಮ. ಇದು ಭಗವಂತನಿಗೆ ಪ್ರತಿಬಿಂಬ. ಈ ಪ್ರತಿಬಿಂಬದಲ್ಲಿ ಯಾವುದೇ ಕಾಲಕ್ಕೂ ಕೂಡ ಯಾವುದೇ ರೀತಿಯಾದಂತಹ ದೋಷ ಅದರಲ್ಲಿಲ್ಲ. ನಿರ್ದಿಷ್ಟವಾದಂತಹ ಒಂದು ಅಧಿಷ್ಠಾನ ವಾಯುದೇವರು, ಬ್ರಹ್ಮದೇವರು. ಇವರು ಬ್ರಹ್ಮ ಸರಸ್ವತಿ ಭಾರತೀಯರ ಜೊತೆಗಿದ್ದುಕೊಂಡು ಶಾಶ್ವತೀಯಾದ ಒಳ್ಳೆಯ ಸುದೃಢವಾದಂತಹ ನಿರ್ದಿಷ್ಟವಾದಂತಹ ಭಕ್ತಿ, ಒಳ್ಳೆಯ ಜ್ಞಾನ ಇದನ್ನು ಇಟ್ಟುಕೊಂಡು ತಾವು ಭಗವಂತನನ್ನು ಉಪಾಸನೆ ಮಾಡಿ ಮತ್ತು ಸುಜ್ಞಾನ ಸ್ವರೂಪನ ರೂಪಗುಣಗಳ ಒಳ್ಳೆಯ ರೂಪವನ್ನು ಉಪಾಸನೆ ಮಾಡುವ ಮೂಲಕವಾಗಿ ಅದನ್ನು ಹೇಗೆ ಉಪಾಸನೆ ಮಾಡ್ತಾರೆ? ನಾಶರಹಿತ. ನಮಗೆ ನಾಶರಾಹಿತ್ಯ ಬರಬೇಕು ಅಂತಾದರೆ ನಾವು ಭಗವಂತನನ್ನು ನಾಶರಹಿತ ಅಂತ ಉಪಾಸನೆ ಮಾಡಬೇಕು. ನಶ್ವರವು ಎಂದೆನ್ನುತ್ತಾ ಹೊಗಳುವ ಶ್ರುತಿಗಳಿದ್ದು ಎಲ್ಲ ಶ್ರುತಿಗಳಲ್ಲಿಯೂ ಕೂಡ ತಾವು ಮಹಾಭಾರತ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅಭೋಸ್ವಗೋಸ್ಯ ಪವನ ಪವನಸ್ಯ ರುದ್ರ ಅಂತ. ವಾಯುದೇವರಿಗೆ ಪ್ರತಿಬಿಂಬ, ಭಗವಂತನಿಗೆ ಪ್ರತಿಬಿಂಬರಾಗಿ ಪವನ, ಪವನಸ್ಯ ರುದ್ರ, ಪವನನಿಗೆ ರುದ್ರ. ಹೀಗೆ ಈ ಒಂದು ವ್ಯವಸ್ಥೆಯನ್ನು ಹೇಳ್ತಾ ಬರ್ತಾರೆ. ಇದರಲ್ಲಿ ಆ ರೂಪವನ್ನು ಸರಿಯಾಗಿರ್ತಕ್ಕಂತಹ ರೀತಿಯಲ್ಲಿ ಉಪಾಸನೆಯನ್ನು ಮಾಡಿ ಅದರಲ್ಲಿ ಯಾವುದೇ ರೀತಿಯಾದಂತಹ ನಶ್ವರಾದಿಗಳನ್ನು ಉಪಾಸನೆ ಮಾಡದೆ ನಾಶರಹಿತವಾದಂತಹದ್ದು ಭಗವಂತನ ರೂಪ ಎಂಬುದನ್ನು ತಿಳ್ಕೊಂಡು ತಾವು ಅದನ್ನು ಉಪಾಸನೆ ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ತಾವು ಸದೃಶ ರೂಪ ಅಂತ ಹೇಳ್ತಾರೆ. ಅವರು ಹೇಗೆ
ತಾವು ಬರ್ತಾರೆ ಅಂತ ಹೇಳಿದರೆ ಅದಕ್ಕೆ ಸರಿಯಾದಂತಹ ರೀತಿಯ ಉಪಾಸನೆಯನ್ನು ಸದೃಶವಾದಂತಹ ಒಂದು ರೂಪವನ್ನು ಧಾರಣೆ ಮಾಡುವ ಮೂಲಕವಾಗಿ ಅವರು ಜಗತ್ತಿಗೆ ಬರ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ತಾವು ಜಗತ್ತಿಗೆ ಬರುವ ಮೂಲಕವಾಗಿ ಒಳ್ಳೆಯ ರೂಪದ ಉಪಾಸನೆ, ಒಳ್ಳೆಯ ಚಿಂತನೆಯನ್ನು ನಡೆಸ್ತಾರೆ ಎಂಬುದಾಗಿ ಜಗನ್ನಾಥದಾಸರು ನಮಗೆ ಶಾಸ್ತ್ರೀಯವಾದಂತಹ ನೆಲೆಗಟ್ಟಿನಲ್ಲಿ, ಶಾಸ್ತ್ರೀಯವಾದಂತಹ ಹಿನ್ನೆಲೆಯಲ್ಲಿ ರೂಪದ ಚಿಂತನೆಯನ್ನು ತಿಳಿಸಿಕೊಡ್ತಾರೆ. ಮುಂದಿನ ಚಿಂತನೆಯನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.